ಹಲವಾರು ಬಗೆಯ ಹಲವಾರು ವಿಧಾನದ ವಶೀಕರಣ ತಂತ್ರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕೊಳ್ಳೇಗಾಲದ ತುಂಬ ಪ್ರಭಾವಶಾಲಿಯಾದಂತಹ ವಶೀಕರಣ ತಂತ್ರ. ಈ ವಶೀಕರಣ ತಂತ್ರವನ್ನು ಪ್ರೀತಿ ಪ್ರೇಮ ಮಾಡಿರ್ತಕ್ಕಂಥವ್ರು, ಪ್ರೀತಿಸಿರೋಂಥವ್ರು, ದೂರ ಆಗಿದ್ರೆ, ಗಂಡ ಹೆಂಡತಿಯಲ್ಲಿ ವಿರಸವಾಗಿದ್ರೆ, ಇನ್ನು ಇಷ್ಟಪಟ್ಟವರು ವಿರಸವಾಗಿದ್ರೆ, ಜಗಳ ಆಗಿದ್ರೆ, ದೂರವಾಗಿದ್ರೆ ಅಂಥವ್ರನ್ನ ಹತ್ರ ಪಡ್ಕೊಳ್ಳೋಂಥ ತುಂಬ ಸುಲಭವಾದ ವಿಧಾನ. ಈ ವಶೀಕರಣ ವಿಧಾನವನ್ನು ವೀಕ್ಷಕರೇ ಕೇವಲ ಒಳ್ಳೆಯದಕ್ಕೆ ಮಾತ್ರವನ್ನು ಬಳಸ್ಕೊಬೇಕಾಗುತ್ತೆ. ಕೆಟ್ಟ ದುಶ್ಚಟಗಳಿಗೆ ಇದನ್ನು ಬಳಸ್ಕೊಳ್ಬಾರ್ದು ವೀಕ್ಷಕರೇ. ಹಾಗೂ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಹಲವಾರು ಈ ಥರದ ವಿಚಾರಗಳನ್ನ, ವಿಧಾನಗಳನ್ನ ತಿಳಿಸ್ಕೊಡ್ತೀವಿ. ಹಾಗೂ ಇವತ್ತಿನ ವಿಚಾರ ಹೇಗೆ ಮಾಡೋದು, ಕೇವಲ ಒಂದೇ ಒಂದು ಗ್ಲಾಸ್ ನೀರಿನಲ್ಲಿ ಈ ಕೊಳ್ಳೇಗಾಲದ ತುಂಬ ಪ್ರಭಾವಶಾಲಿ ವಶೀಕರಣ ಮಾಡಬಹುದು. ಒಂದು ಗ್ಲಾಸ್ ನೀರನ್ನು ತಗೊಳ್ಬೇಕು. ಗ್ಲಾಸು ತುಂಬ ಶುಚಿಯಾಗಿರಬೇಕು. ಅದರಲ್ಲಿ ಯಾರು ನೀರು ಕುಡ್ದಿರಬಾರ್ದು ಅಂತ ಹೊಸ ಗ್ಲಾಸಲ್ಲಿ ಅಥವಾ ಗಾಜಿನ ಗ್ಲಾಸಲ್ಲಿ ನೀರು ತುಂಬ ಶುದ್ಧವಾದ ನೀರು ಅಂತ ಹೇಳಿದ್ರೆ ಯಾವುದು ಎಂಜಿಲು ತಾಕಿಲ್ಲದಂತಹ ನೀರು, ಬೋರ್ವೆಲ್ ನೀರಾಗಿರಬಹುದು ಅಥವಾ ಕೊಳಾಯಿಂದ ಬರ್ತಕ್ಕಂಥ ಡೈರೆಕ್ಟ್ ನೀರನ್ನು ಆ ಗ್ಲಾಸ್ನಲ್ಲಿ ಹಿಡಿದುಕೊಂಡು ಅದಕ್ಕೆ ತುಂಬ ನೀರು ತುಂಬಿ ಒಂದು ನಿಂಬೆ ಹಣ್ಣು ತೆಗೆದುಕೊಳ್ಬೇಕು ವೀಕ್ಷಕರೇ. ಆ ನೀರು ತುಂಬಿದ ನಂತರ ಒಂದು ನಿಂಬೆ ಹಣ್ಣು ತೆಗೆದುಕೊಂಡು ನಿಮ್ಮ ಹೆಸರು ಮೊದಲನಾಗಿ ಅದರ ಹಿಂಭಾಗದಲ್ಲಿ ಪ್ಲಸ್ ಚಿಹ್ನೆ ಹಾಕಿ ನೀವು ಯಾರನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಬರೀಬೇಕು. ಈ ನಿಂಬೆ ಹಣ್ಣು ಆ ಗ್ಲಾಸ್ ನೀರಲ್ಲಿ ಹಾಕಿ ಮತ್ತೆ 2 ಲವಂಗವನ್ನು ತೆಗೆದುಕೊಳ್ಳಿ. ಆ ಲವಂಗವನ್ನು ಕೆಂಪು ದಾರದಿಂದ ಸುತ್ತಬೇಕು. 3 ಗಂಟೆ ಹಾಕಬೇಕು ವೀಕ್ಷಕರೇ. ಒಂದು ಲವಂಗ ನಿಮ್ಮದು, ಇನ್ನೊಂದು ಲವಂಗ ಬೇರೆಯವರದು. ನೀವು ಯಾರನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂತಿದ್ರೋ ಅವರದು. 2 ಲವಂಗವನ್ನು ಗಂಟೆ ಹಾಕಬೇಕು, 3 ಗಂಟೆ ಹಾಕಬೇಕು. ಕೆಂಪು ಅಥವಾ ಹಳದಿ ದಾರದಲ್ಲಿ, ಅರಿಶಿನ ಹಚ್ಚಿದಾರಂಥ ದಾರದಲ್ಲಿ ಗಂಟೆ ಹಾಕಿದ ಲವಂಗವನ್ನು ಆ ನೀರಲ್ಲಿ ಮತ್ತೆ ಹಾಕಬೇಕು. ಮತ್ತೆ ಈ ನೀರಿಗೆ ಒಣಗಿದ ಮೆಣಸಿನಕಾಯಿ ಅಥವಾ ಹಸೆ ಮೆಣಸಿನಕಾಯಿ ಬರೀ ಬೀಜಗಳನ್ನು ಸ್ವಲ್ಪ ಹಾಕಬೇಕು ವೀಕ್ಷಕರೇ, ಸ್ವಲ್ಪ ಪ್ರಮಾಣದಲ್ಲಿ. ಈ ನೀರಿಗೆ ನಿಂಬೆಹಣ್ಣು, ದಾರ ಸುತ್ತಿದ ಲವಂಗ ಮತ್ತು ಈ ಬೀಜವನ್ನು ಹಾಕಿದ ನಂತರ ನೀವು ಮಲಗುವ ಕೋಣೆಯಲ್ಲಿ ಅಥವಾ ನೀವು ಮಂಚದ ಮೇಲೆ ಮಲಗುವಾಗಿದೆ ಮಂಚದ ಕೆಳಭಾಗದಲ್ಲಿ ಒಂದು ರಾತ್ರಿ ಇಡಬೇಕು. ಮರುದಿನ ಎದ್ದು ಅದನ್ನು ಯಾವುದಾದ್ರು ಗಿಡದ ಹತ್ರ ಅಥವಾ ಯಾರು ತುಳಿದಿರೋ ಜಾಗದಲ್ಲಿ, ಯಾರು ನೋಡದ ಹಾಗೆ ಚೆಲ್ಬಿಡಿ. ಈ ರೀತಿ ಮಾಡಿದ್ದೇ ಆದಲ್ಲಿ ಒಂದೇ ಒಂದು ವಾರದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಬಳಿ ಬರ್ತಾರೆ. ಅವರಷ್ಟಕ್ಕೆ ಅವರೇ ಬರ್ತಾರೆ. ನಿಮ್ಮ ವಶೀಕರಣ ತಂತ್ರ ಫಲಿಸುತ್ತದೆ.